ನಿಮ್ಮ ಮನೆಗೆ ಬಂದು ತಮಟೆ ಚಳವಳಿ ಮಾಡ್ತೇವೆ, ಉಗ್ರವಾದ ಹೋರಾಟ ಮಾಡ್ತೇವೆ, ಬಿಜಾಪುರ ಜಿಲ್ಲಾ ಬಂದ್ ಕರೆ ಕೊಡ್ತೇವೆ, ರಕ್ತದಿಂದ ಚಳವಳಿ ಮಾಡ್ತೇವೆ. ಅದಕ್ಕೆಲ್ಲ ಜಿಲ್ಲಾ ಶಾಸಕರು ಸಚಿವರು 24/10/2025 ಸರ್ಕಾರದ ವಿರುದ್ಧ ನಾವು ಏನು ಹೋರಾಟ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ನಮ್ಮ ರಕ್ತಗಳನ್ನು ಸಂಗ್ರಹಿಸಿಕೊಂಡು ರಕ್ತದಲ್ಲಿ ಸಹಿ ಮಾಡಿ ನಾವು ಬಹಳ ಕಠೋರವಾಗ್ತವೆ, ಕಟ್ಟುನಿಟ್ಟಿನ ಹೋರಾಟಗಳು ಪ್ರಾರಂಭ ಆಗ್ತವೆ ಅಂತ ಹೇಳಿ ಈ ನಮ್ ಏನು ಇವ್ರು ಪರೀಕ್ಷೆ ಮಾಡತ್ತಲ್ಲ, ನಮ್ಗೆ ಸತ್ತು ಪರೀಕ್ಷೆ ಐತಿ. ಇದು ಸತ್ತು ಪರೀಕ್ಷೆದಾಗ ಏನಾಗತ್ತಲ್ಲ, ನಾವು ವಿಜಯೋತ್ಸವ ಆಚರಿಸೋದು 100% ವಿಜಯೋತ್ಸವ. ವಿಜಯಪುರ ಜಿಲ್ಲೆ ಗಡಿಯ ಜಿಲ್ಲೆ, ಮಹಾರಾಷ್ಟ್ರದ ಗಡಿಯ ಜಿಲ್ಲೆ, ಬಹಳ ಹಿಂದುಳಿದ ಜಿಲ್ಲೆ. 371 ಜೀವ ಜಾರಿ ಮಾಡತ್ತೇಳಿ ಹೇಳಿದೆವು ನಮ್ಮ ಶಾಸಕರಿಗೆ, ಸಚಿವರಿಗೆ, ಬುದ್ಧಿಜೀವಿಗಳಿಗೆ. ಯಾರೂ ಇದಕ್ಕೆ ಕಿವಿಗೊಡಿಲ್ಲ. ಅದು ಹಾಳಾಗಿ ಹೋತು. ಎಲ್ಲಾ ಯೋಜನೆಗಳು ಬರ್ತಾವ, ಎಲ್ಲಾ ಇವು ಯಾರು ಶಾಸಕರು ಯಾರು ಧ್ವನಿ ಎತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ಮತ ಹಾಕಿರ್ತೇವೆ, ಮತ ಹಾಕಿ ಆರಿಸ್ಕಳಿಸಿರ್ತೇವೆ. ಅವ್ರು ಮಾಡೋ ಕೆಲಸ ಇವೆಲ್ಲ ಅದು ನಾನಾಗಿರಿ ಮಾಡಕತ್ತಾರ. ಅವ್ರು ಸ್ವಂತ ಲಾಭಕ್ಕಾಗಿ ಶಾಸಕರಾಗ್ಯಾರ. ಅವರು ನಮ್ಮ ಜಿಲ್ಲೆಯಲ್ಲಿ 2 MP ಅದಾರ, ಮಹಾನ್ ಪಂಡಿತರು ಅದಾರ, ಕಾಯಂ MLA MP ಅದಾರ. ಅವ್ರು ಮ್ಯಾಗ ಅವರೇ MP ಆಗ್ಬೇಕ, ಮತ್ತೆ ಯಾರು MP ಆಗಬಾರ್ದು. ಅವ್ರೇನ್ ಮಾಡ್ತಾರಂದ್ರೆ ನಮ್ಮನ್ನ ಯೂಸ್ ಅಂಡ್ ಥ್ರೂ ಮಾಡ್ಕೊಳಕತ್ತಾರ. ಅದಕ್ಕ ನಾವೇನೀಗದ ಈಗ ನಮ್ ಬಿಜಾಪುರ ಜಿಲ್ಲೆಗೆ ಒಂದು ಅವಕಾಶ, ಸುವರ್ಣ ಅವಕಾಶ ಸಿಕ್ಕೈತಿ. ಮುಖ್ಯಮಂತ್ರಿಗಳು ಏನ್ ಹೇಳಿದಾರ, ಮೆಡಿಕಲ್ ಕಾಲೇಜನ್ನ ಹಿಂದುಳಿದ ಪ್ರದೇಶವಾದಂತ ಬಿಜಾಪುರ ಜಿಲ್ಲೆಗೆ ನಾವು ಮಂಜೂರು ಮಾಡ್ತೇವೆ ಅಂತ ಹೇಳಿದ್ದಾರೆ. ಸ್ವಾಗತ ಮಾಡ್ತೇವೆ ಅದಕ್ಕೆ. ಆದರೆ ಅದನ್ನ ಕಾಶಿ ಕೊಡ್ತಿದ್ದೇವೆ. ಮೈಕನ್ನ ಕೈಯಲ್ಲಿದ್ರೆ ಮೈಕನ್ನ ಮುಖ್ಯಮಂತ್ರಿ ಕೈಯಲ್ಲಿ ಮೈಕನ್ನ ಕಚ್ಕೊಂಡ ಗುಂಡಾಗಿರಿ ಮೇಲೆ DK ಶಿವಕುಮಾರ್ ಏನ್ ಹೇಳ್ತಾರಂದ್ರ PPP ಮಾಡ್ತೇವೆ ಅಂತ ಹೇಳ್ತಾರ. ಇದು ಮುಖ್ಯಮಂತ್ರಿಗಳು ಚೋಳಿದ ಉಪಮುಖ್ಯಮಂತ್ರಿಗಳು ಗೊತ್ತಾಗ್ತಾ ಇರಲ್ಲ. ಯಾಕೊಬ್ಬ ಜವಾಬ್ದಾರಿ ಅಂತ ರಾಜ್ಯದ ಚುಕ್ಕನ್ನು ಹಿಡಿದಂತ ದೊರೆ ಮುಖ್ಯಮಂತ್ರಿ ಕೈಯನ್ನು ಮೈ ಕಳ್ಕೊತಾರ. ಬಿಜಾಪುರ ಜಿಲ್ಲೆಯಲ್ಲಿ ಬಂದಾಗ, ಭಾಗೀದಾರಿ ಬಂದಾಗ ಅವ ಏನು ಗುಂಡಾಗಿರಿ ಮಾಡಾಕತ್ತಾನ DK ಶಿವಕುಮಾರ. ಅದು ನಾವು ಖಂಡಿಸ್ತೇವೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ಬೇಕು ಅನ್ನೋ ಆಸೆ ಐತಿ. ಆದ್ರೆ ಇದಕ್ಕೆ ಹಿಂದಿನ ಕೈವಾಡುಗಳು ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಕೈ ಜಗಲಾಗತ್ತಾರ. ಅದಕ್ಕೆ ನಾವು ಇದು ಖಂಡಿಸಲಾಗುತ್ತೇವೆ. ಈ ವಿಷಯ ಕುರಿತು ಬಿಜಾಪುರ ಜಿಲ್ಲೆಯಲ್ಲಿ ಕಳೆದ 36 ದಿನಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಂಡವು. ವಿವಿಧ ಹಂತದ ಹೋರಾಟಗಳನ್ನು ಮಾಡಿದೆವು. ಮತ್ತ ಪಂಚದ ಮೆರವಣಿಗೆ ಮಾಡಿದೆವು. ಆಮೇಲೆ ಕನ್ನಡ ದಿನಾಚರಣೆ ಆಚರಿಸಿದೆವು. ನಮ್ಮ ಪಾಲಿಗೆ ಕನ್ನಡ ದಿನಾಚರಣೆ. ಯಾಕಂದ್ರೆ ನಾವು ಕತ್ತಲು ಇದ್ದೇವು, ಅವರು ಬೆಳಕನಾಗ ಅದಾರ. ಅದಕ್ಕಾಗಿ ನಮಗೆ ನ್ಯಾಯ ಕೊಡ್ರಿ. ನಮ್ಮ ಮಕ್ಕಳಿಗೂ ಮೆಡಿಕಲ್ ಕಾಲೇಜ್ ಕಲಿಸ್ಬೇಕು ಅನ್ನೋ ಆಸೆ ಅದ, ಮುಂದೆ ಹೋಗ್ಬೇಕು ಅನ್ನೋ ಆಸೆ ಅದ. ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಆದ್ರೂ ನಾವೆಲ್ಲ ಹಿಂದೆ ತುಳಿಯಾಕತ್ತೀರಿ. ಬ್ರಿಟಿಷರು ಬೇಕು, ಅವ್ರಿಗಿನ್ನ ಕೆಟ್ಟ ಕ್ರೂರಿಗಳದಾರ ಈಗ. ಯಾಕಂದ್ರೆ ಅವ್ರ ಸ್ವಾರ್ಥಗಳದಾರ. ಯಾರಿಗೆ ಬತ್ತು, ಎಲ್ಲಿಗೆ ಬತ್ತು 47ರ ಸ್ವಾತಂತ್ರ್ಯ ಅಂದ್ರ ಇದು ಬಂಡವಾಳಶಾಹಿಗಳಿಗೆ ಬಂದದ. ಮತ್ತ ಮೆಡಿಕಲ್ ಮಾಫಿಯಾದಾರ ಬಂದದ, ಶಿಕ್ಷಣ ಮಾಫಿಯಾದಾರ ಬಂದೈತಿ. ಈಗ ಹಿಂಗಾಗಿ ಇನ್ನು 3 ವರ್ಷ ಮೂರಾಗನ ಈ ಸ್ವಾತಂತ್ರ್ಯ ಸಿಕ್ಕಿದ್ರೆ ಕಸ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಬ್ರಿಟಿಷರು. ಅದಕ್ಕ ಅವ್ರಕಿನ್ನ ಇವ್ರು ಸುಮಾರು ಅದಾರ. ನಮ್ ಬ್ರಿಟಿಷರು ಎಲ್ಲಿದಾರಪ್ಪ ಹುಡುಕಾಡ್ಬೇಕು, ಅವರೇ ನಮ್ಮನ್ನ ಆಳ್ಬೇಕು ಅನ್ನುವಂಥದ್ದು ನಮ್ಮಲ್ಲಿ ಬಂದ್ಬಿಟ್ಟದೆ. ಯಾಕಂದ್ರೆ ಇವರೆಲ್ಲ ಅವ್ರಿಗಿನ್ನ ಕೆಟ್ಟ ಕ್ರೂರಿಗಳು. ಅವು ಇವ್ರು ಕಟ್ಟಿದ ಕಟ್ಟಡಗಳು 10 ವರ್ಷ ಬೀಳ್ತಾವ. ಬ್ರಿಟಿಷರು ಕಟ್ಟಡಕ್ಕಿನ್ನೂ 1000 ಬೀಳಾಗಿಲ್ಲ ಅಂತ ಕಟ್ಟಡ ಕಟ್ಟ್ಯಾರ. ಇವ್ರು ನಾಲಾಯಕರು. ಬರೀ ತಿನ್ನಾಕ ಇವ್ರು ಸರ್ಕಾರ ರಚನೆ ಮಾಡ್ಕೊಂಡಾರ. ಸಮಾಜ ಸೇವೆ, ಜನಸೇವೆ ಮಾಡಕ್ ಬಂದಿಲ್ಲ ಇವರು. ತಮ್ಮ ಮನೆಗೆ ಲೂಟಿ, ತಮ್ಮ ಮಕ್ಕಳೇ MLA ಆಗ್ಬೇಕು, ತಮ್ಮ ಮಕ್ಕಳೇ MP ಆಗ್ಬೇಕು, ಎಲ್ಲ ಅವ್ರ ಮನ್ಯಾಗ ಬೇಕು. ಆದ್ರ ಇಲ್ಲಿ ನಮ್ಮನ್ನ ಕುರಿಗಳನ್ನಾಗಿ ಮಾಡ್ಯಾರ. ನಮ್ಮನ್ನ ಮತದಾರರನ್ನ ಕುರಿಗಳನ್ನಾಗಿ ಮಾಡ್ಯಾರ. ಅದಕ್ಕ ನಮ್ಮನ್ನ ಏನಾದ ಕೊಳಚೆ ಪರಿಸ್ಥಿತಿ ಇಟ್ಟಾರ. ಅವರು ನಮ್ಗೆ ದೂರಿಟ್ಟು ಅವ್ರು ರಾಜಕೀಯ ಮಾಡಕತ್ತಾರ. ಇದು ನಾವು ಈ ಜಿಲ್ಲಾ ಕರ್ನಾಟಕ ಜನತೆ ಉಗ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 8 ಮಂದಿ ಶಾಸಕರಿದಾರ. ಅದ್ರಾಗ 6 ಮಂದಿ ಕಾಂಗ್ರೆಸ್ನವ್ರು ಅದಾರ, ಒಬ್ರು ಬಿಜೆಪಿ ಅವರದಾರ, ಒಬ್ರು JDS-ನವ್ರು ಅದಾರ, ಮತ್ತೆ 2 ಲೋಕಸಭಾ ಸದಸ್ಯರು, ಆಮೇಲೆ ರಾಜ್ಯಸಭಾ ಸದಸ್ಯರು ಅದಾರ, ಆಮೇಲೆ ಇವ್ರ ವಿಧಾನ ಪರಿಷತ್ ಸದಸ್ಯರ. ಇವ್ರು ಯಾರಿಗೆ ಕಣ್ಣು ಕಾಣೋನು? ಇವ್ರಿಗೇನು ಬಿಜಾಪುರನಾಗ ಅದಾರ ಇಲ್ಲೋ? ಇವ್ರು ಕರ್ಕೊಂಡಾರೋ ಏನು? ವಿದೇಶಕ್ಕೆ ಹೋಗ್ಯಾರ ರೊಕ್ಕ ಇಡಾಕ? ಎಲ್ಲಿ ಹೋಗ್ಯಾರ? ಮತ್ತೆ ಕೆಲವೊಂದು ಸಚಿವರಿಬ್ಬರು ಬಂದು ಕಾಟಾಚಾರಕ್ಕೆ ಬಂದು, ಆಯ್ತಪ್ಪ ನಾನು ಮುಖ್ಯಮಂತ್ರಿ ಹೋಗಿ ಮಾತಾಡ್ತೀನಿ 2 ತಾರೀಕು ತಿಳಿಸ್ತಾರೋ. ಇವತ್ತಿಗೆ 1.5 ತಿಂಗಳಾಯ್ತು ಸ್ವಾಮಿ. ನಾ ಕೂತು ನಮ್ಗೆ ಉತ್ತರ ಹೇಳ್ರಿ, ಫಲಾನಿ ಹೇಳ್ಬೇಡ್ರಿ. ನಿಮಗೆ ನೀವೇಕಂದ್ರೆ ರಾಜೀನಾಮೆ ಕೊಟ್ಟಿದ್ವಿ, ಹೋಗ್ಬೇಕು ಮನೆಗೆ. ನಿಮಗೆ ಅವಶ್ಯಕತೆ ಇಲ್ಲ.
ಯಾಕಂದ್ರ ನೀವು ಖಾಸಗೀಕರಣ ಮಾಡ್ತಿದ್ರಲ್ಲ, ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಖಾಸಗೀಕರಣ ಮಾಡ್ರಿ, ವಿಧಾನಸೌಧ ಖಾಸಗೀಕರಣ ಮಾಡ್ರಿ, ಬೇಡ ಅನ್ನಂಗಿಲ್ಲ, ಎಲ್ಲಾ ಮಾಡ್ರಿ. ನೀವ್ ಯಾಕೆ ರಾಜಕೀಯ ಆದ್ರಿ? ನಿಮ್ಗೆ ಯಾರ ಕೊಟ್ರು? ಇವೆಲ್ಲ ಖಾಸಗೀಕರಣ ಮಾಡಿದಾಗ ನಿಮ್ಗೆ ಅವಶ್ಯಕತೆ ನಮಗಿಲ್ಲ. ಜಿಲ್ಲಾಧಿಕಾರಿಗಳು ಖಾಸಗೀಕರಣ, ಇಡೀ ನಮ್ಮ ದೇಶವನ್ನು ಮಾರಾಟ ಮಾಡ್ರಿ, ನೀವು ಇರಬೇಡ್ರಿ, ನಾಲ್ಕ್ರೆ ಮೊದ್ಲ. ಅದಕ್ಕ ದಯವಿಟ್ಟು ಈಗ ನಗರ ಶಾಸಕರು ಇದು PPP ಮಾದರಿ ವಿರೋಧದಾರು ಪರವಾಗಿ ಅದಾರು ಏನ್ ನಮಗೆ ಸ್ಪಷ್ಟಪಡಿಸ್ಬೇಕು. ನಮ್ಮ ರೆಡ್ಡಿ ಸಾಕ್ ಬಂದು ಅಶೋಕ್ ಮನಗೋಳಿ ಶಾಸಕರು, ಸಿದ್ದಿ ಶಾಸಕರು ಬಂದಿಲ್ಲ, ಮತ್ತೆ ಇನ್ನೊಂದು ಕೆಲವರು ಜನಪ್ರತಿನಿಧಿಗಳು ಬಂದಿಲ್ಲ, ನಾಡಗೌಡ ಬಂದಿಲ್ಲ, ಅಪ್ಪಾಜಿ ನಾಡಗೌಡು ಇವರೆಲ್ಲ. ಯಾಕಂದ್ರ ಇಲ್ಲಿ ಯಾರು ಕೂತಾರಪ್ಪ ಅಂದ್ರ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವೆಲ್ಲ ಹಿಂದೆ ಕೂತೇವೆ. ಯಾಕಪ್ಪ ಅಂದ್ರ ನಮ್ಮ ಕಡೆಗೂ ಆಗ್ಬೇಕು, ನಾವು ಮುಂದೆ ಬರ್ಬೇಕು ಅನ್ನೋದು ಆಸೆದಿಂದ ಕೂತೇವು. ಆದ್ರೆ ಅವ್ರು ನಮ್ಮ ಆಸೆಗೆ ಕಣ್ಣೀರು ಎರ್ಸ್ಲಾಕತ್ತಿದಾರ, ನಮ್ಗೆ ಕಣ್ಣೀರು ಬರಾಕತ್ತದ. ಯಾಕಂದ್ರ ಅವರೇ ಮುಂದೆ ಹೋಗ್ಲಾಕತ್ತಾರ ಲೂಟಿ ಮಾಡಿ. ಅದು ಬೇಡ, ಎಲ್ಲರಿಗೂ ಸರ್ವ ನ್ಯಾಯ ಕೊಡ್ರಿ. ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನಾರ ಎಲ್ಲಿ ನ್ಯಾಯ ಸಿಗಲ್ಲ ನಾವು ಪ್ರತಿಭಟಿಸಬೇಕು. ಪ್ರತಿಭಟಿಸಿದಾಗ ಮಾತ್ರ ನಮ್ಮನ್ನು ವೆಚ್ಚ ಮಾಡ್ತಾರ. ಅದಕ್ಕ ನಿಮ್ಗೆ ಮತದಾನ ಹಕ್ಕು ಕೊಟ್ಟೇನಿ, ಮತದಾನ ಹಕ್ಕು ಮುಖಾಂತರ ಅವ್ರನ್ನ ನೀವು ತೆಗೆಯುವಂತ ಕೆಲಸ ಮಾಡಬೇಕು. ಅದಕ್ಕ ಮುಂಬರುವ ಚುನಾವಣೆಯಲ್ಲಿ ನೀವು ಪಾಠ ಕಲಿಸ್ತೇವೆ. ಇದಕ್ಕೆ ಏನಾರ ನೀವು ಸ್ಪಂದಿಸ್ಲಿಕ್ಕೆ, ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಅಂದ್ರೆ ಉಸ್ತುವಾರಿ ಸಚಿವರು, ನಗರ ಶಾಸಕರು ಎಲ್ಲಾರು ಕೂಡಿ ನಮಗೆ ಒಂದು ವಾರ ಒಳಗಾಗಿ ನೀವು ನ್ಯಾಯ ಕೊಡ್ಸಾಕ ಏನಾರ ಮುಖ್ಯಮಂತ್ರಿಗಳು ಮಾತಾಡಿ ನೀವು ತಕ್ಷಣ ನಿರ್ಧಾರಿಸ್ರಿ. ಇಲ್ಲಾಂದ್ರ ನಾವು ನಿಮ್ಮ ಮನೆಗೆ ಬಂದು ತಮಟೆ ಚಳವಳಿ ಮಾಡ್ತೇವೆ, ಉಗ್ರವಾದ ಹೋರಾಟ ಮಾಡ್ತೇವೆ, ಬಿಜಾಪುರ ಜಿಲ್ಲಾ ಬಂದ್ ಕರೆ ಕೊಡ್ತೇವೆ, ರಕ್ತದಿಂದ ಚಳವಳಿ ಮಾಡ್ತೇವೆ. ಅದಕ್ಕೆಲ್ಲ ಜಿಲ್ಲಾ ಶಾಸಕರು, ಸಚಿವರೇ ಹೊಣೆಗಾರಾಗ್ತಾರ. ಯಾಕಂದ್ರ ನಿಮಗೆ ಗಂಡಸ್ತಾ ಇತ್ತು ಇಲ್ಲ ಗೊತ್ತಿಲ್ಲ, ಪುತ್ತೂರು ಶಾಸಕರು, ಸಾಮಾನ್ಯ ಶಾಸಕರು ಅವ್ರು ತಮ್ಮ ತಾಲೂಕಿಗೆ ಮೆಡಿಕಲ್ ಕಾಲೇಜ್ ತಂದಾರ. ಸ್ವಾಮಿ ನೀವೇನ್ ಮಾಡ್ತೀರಿ? ನೀವು 8 ಮಂದಿ ಶಾಸಕರಿದ್ರಿ, ಎಲ್ಲಾದ್ರಿ, ನೀವ್ ಎದಕ್ಕರಿ? ನೀವು ಬಾತಿಗೆ ಬರ್ರಿ, ನೀವು ಕೆಲ್ಸಕ್ಕೆ ಬರ್ಲಾರ್ದವ್ರು. ಅದಕ್ಕ ದಯವಿಟ್ಟು ಇದು ಅರ್ಥ ಮಾಡ್ಕೋರಿ. ತಕ್ಷಣ ನಮ್ಗ ನ್ಯಾಯ ತೋರಿಸ್ಕೊಡಕ ಪ್ರಯತ್ನ ಮಾಡ್ರಿ. ನ್ಯಾಯ ಜಿಲ್ಲಾ ನಮ್ಮ ಕಡೆ ಆಗಲ್ಲಪ್ಪ ಅಂದ್ರೆ ಬಂದು ಕುಂದ್ರಿ, ನಾವ್ ಮಾಡ್ತೇವ ನಿಮ್ ಕೆಲ್ಸ. ನೀವ್ ಆಗಲ್ಲಪ್ಪ ಅಂತ ಕುಂದ್ರಿ, ನಾವ್ ಮಾಡ್ತೇವ. ಆದ್ರ ನಿಮ್ ಕಡೆ ರೊಕ್ಕ ಹೇಳಿ ನಾವ್ ಭಿಕ್ಷೆ ಬೇಡ್ತೇವ. ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಎಲ್ಲರಿಗೂ ಭಿಕ್ಷೆ ಬೇಡಿ. ಕಾಲೇಜ್ ಬಂದಿರ್ಬೇಕು, ರೊಕ್ಕ ಕೊಡ್ಬೇಕಲ್ಲ, ಆ ರೊಕ್ಕ ನಾ ಕೊಡ್ತೇವ್. ನೀವೆಲ್ಲ ರೊಕ್ಕ ಇಲ್ಲ ಇದ್ರಲ್ಲ, ನಾವ್ ಕೊಡ್ತೇವೆ ರೊಕ್ಕ. ಆದ್ರ ಬೋಗಸ್ ಯೋಜನೆಗಳಿಗೆ ರೊಕ್ಕ ಖರ್ಚು ಮಾಡ್ತೀರಿ. ವಿಮಾನ ನಿಲ್ದಾಣ ಯಾರಿಗೆ ಬೇಕು? ವಿಮಾನ ನಿಲ್ದಾಣ ನಿಮ್ಗೆ ಬೇಕು, MLA ಬೇಕು, ಅಡ್ಡಾಡಕ್ MP ಬೇಕು, ಬಂಡವಾಳ ಸಾಹಿಗೆ ಬೇಕು. ಅದಕ್ಕೆ 200 ಕೋಟಿ ಕೊಟ್ರಿ. ಎಲ್ಲಿ ಕೊಟ್ರಿ? 200 ಕೋಟಿ. ಯಾರ ಅಪ್ಪನ ರೊಕ್ಕದು? ನಮ್ಮ ರೊಕ್ಕ, ಟ್ಯಾಕ್ಸ್ ಕಟ್ಟಿ ನಾವು. ಅದಕ್ಕ ದಯವಿಟ್ಟು ಮೆಡಿಕಲ್ ಕಾಲೇಜಿಗೆ ರೊಕ್ಕ ತಂದು ಕೊಟ್ಟು ಇದು ಕಾಲೇಜ್ ಮಂಜೂರು ಮಾಡ್ಕೊಂಡು ಇಲ್ಲಿಕಂದ್ರೆ ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕ್ತೇವೆ, ತಮ್ಮಡಿ ಜಗಳ ಮಾಡ್ತೇವೆ. ಅದಕ್ಕೆಲ್ಲ ನೀವೇ ಕಾರಣ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ. ನಾನು ಮಲ್ಲಿಕಾರ್ಜುನ ಮಟ್ಟಿಗೆ ವಾಲ್ಮೀಕಿ ಸಮಾಜ ಸಂಘದ ರಾಜ್ಯಾಧ್ಯಕ್ಷ. ನಮ್ಮ ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿ ಆಗಲೇ 31 ಜಿಲ್ಲೆಯ ಪ್ರಕಾರ ಈಗ 24 ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಈಗ ಆಕ್ಚುಲಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಉತ್ತರ ಕರ್ನಾಟಕ ಮಲತಾಯಿ ಧೋರಣೆ ತೋರಿಸ್ತಾ ಬಂದಿದೆ ಯಾವಾಗಲೂ. ಹೇಗೆ ಅಂದ್ರೆ ಇದು ನಮ್ಮ ವಿಜಯಪುರ ಜಿಲ್ಲೆ ಇತಿಹಾಸ ಪ್ರಸಿದ್ಧವಾದಂತ ಜಿಲ್ಲೆ. ಹೇಗೆ ಅಂದ್ರೆ ನಮ್ಮ ಇಡೀ ಭಾರತದಲ್ಲಿ ಇದು ಏನದಲ್ಲ, ನಮ್ಮ ಬಿಜಾಪುರದು 153 ಎಕರೆ ಇದೆ ಯಾವುದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಜಾಗ. ಆದ್ರೆ ನಮ್ಮ ಕ್ಯಾಪಿಟಲ್ ಸಿಟಿ ಆದಂತಹ ದೆಹಲಿಯಲ್ಲಿ 115 ಎಕರೆ ಅದ. ಹೆಂಗಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಏನು ಮೊನ್ನೆ ನಮ್ಮ ಪಾರ್ಲಿಮೆಂಟ್ದಾಗ ಇಲ್ಲಿ ನಮ್ಮ ವಿಧಾನಸೌಧದಲ್ಲಿ ಏನು ನಮ್ಮ ಬಿಜಾಪುರಕ್ಕೂ ಕೂಡ ಈ ಒಂದು ವೈದ್ಯಕೀಯ ಕಾಲೇಜ್ ಕೊಡ್ಬೇಕಂತ ನಿರ್ಣಯ ಆಯ್ತು. ಆ ನಿರ್ಣಯ ಆದ ಹೊತ್ತಿನಲ್ಲಿ ಏನಾಯ್ತಂದ್ರೆ ಟೋಟಲಿ ಈ ಸರ್ಕಾರಕ್ಕೆ ಏನು ಕರ್ನಾಟಕ ಸರ್ಕಾರಕ್ಕೆ ದುಡ್ಡಿಲ್ಲ ಅಂತ. ಅದಕ್ಕೆ ಆ ಕರ್ನಾಟಕ ಸರ್ಕಾರ ಏನ್ ಹೇಳ್ತು, ಯಾರಾದ್ರೂ ದಾನಿಗಳು ಅಥವಾ ಬಂಡವಾಳಶಾಹಿಗಳು ಇದರಲ್ಲಿ ಹಣ ತೊಡಗಿಸ್ಕೊಂಡ್ಬಿಟ್ಟು PPP ಮಾದರಿಯಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ನಮ್ದು ಅನುಕೂಲ ಮಾಡ್ಕೊಡ್ತೀವಿ ಅನ್ನುವಂತದ್ದು ಒಂದು ಏನೋ ಪ್ರಸ್ತಾವನೆ ಇಟ್ರು. ಆ ಟೈಮ್ದಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತವ ಬಂಡವಾಳಶಾಹಿಗಳು, ಅಂದ್ರೆ ರಾಜಕೀಯ ಲೀಡರ್ಗಳು ಆಯ್ತು, ಆ ಬಂಡವಾಳಶಾಹಿಗಳು ಎರಡು ಕುಡ್ಕೊಂಡ್ಬಿಟ್ಟು ಇದೊಂದು ಹಂಚ್ ಹಾಕೊಂಡ್ಬಿಟ್ಟು ಏನ ಅವ್ರಿಗೆ ಅನುಕೂಲ ಆಗಿಬಿಡ್ತ. ಅಂದ್ರೆ ತುಡುಗಕ್ಕೆ ಗಂಟ್ಕೊಂಡಾಗಿತ್ತು ನಮ್ಗೆ ಹೆಚ್ಚು ಹೇಳ್ಬೇಕಂದ್ರೆ. ತುಡುಗರು ಏನಿರ್ತಾರ ಅವ್ರ ಕೈ ಗಂಟ್ಕೊಂಡೋದು ಉಳಿದೆ ಅನ್ನೋದು ಆ ಉದ್ದೇಶ ಇಟ್ಕೊಂಡ ಏನಾಗೈತಿ ನಮ್ಮ ಬಿಜಾಪುರ ಜಿಲ್ಲೆದಾಗ ಇರ್ತಕ್ಕಂಥ ಬಂಗಾರ ಕೊಟ್ಟರು ಅದಕ್ಕೆ ಬೆಲೆ ಬರಂಗಿಲ್ಲ, ಅಷ್ಟು ದೊಡ್ಡ ಜಾಗ ಅದ. 150 ಎಕರೆ ಇಡೀ ನಮ್ಮ ವಿಜಯಪುರ ಜಿಲ್ಲೆ ಹಾರ್ಟ್ ಸಿಟಿಯಲ್ಲಿ ಇರ್ತಕ್ಕಂಥ ಜಾಗನು ಕಬಳಿಸ್ಕೊಂಡು ಒಮ್ಮೆ ಏನ್ PPP ಮಾಡಲ್ ನಾವು ಅನುಮತಿ ಕೊಟ್ಬಿಟ್ರಂದ್ರ ಈಗ ಏನು ಕೆಲವೊಂದು ಎಲ್ಲಾ ಸಂಸ್ಥೆಗಳಾಗಲ್ಲ, ಏನೋ ಮೊದಲು ಏನೋ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತಿದ್ರು ಸೇರ್ಕೊಂಡ್ ಬಿಡ್ತಾರ. ಸೇರ್ಕೊಂಡ್ ಮೇಲೆ ಅವ್ರು ಹೊರಗೆ ಹಾಕ್ಬೇಕಂದ್ರೆ ರಾಮಾಯಣ ಆಗಿಬಿಡ್ತದೆ. ಅದು ಸಾಧ್ಯನೇ ಆಗಂಗಿಲ್ಲ.
ಆ ಉದ್ದೇಶ ಇಟ್ಕೊಂಡು ನಾವು 500 ಕೋಟಿ ಹಾಕ್ತಿವಿ 1000 ಕೋಟಿ ಹಾಕ್ತಿವಿ ಅಂತ ಮುಂದೆ ಬರಾಕತ್ಯಾರ. ಹೆಂಗಂದ್ರೆ ಇದನ್ನ ಟೋಟಲಿ ಬಂಗಾರದ ಜಾಗನ ಎತ್ತಿ ಹಾಕಬೇಕು. ನಾವು ಗವರ್ಮೆಂಟ್ ಇಂದ ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟು ನಾವು ಫಾಯ್ದೆ ಹುಟ್ಟಾಸ್ಬೇಕಂತ ಹೇಳಿ ಪ್ಲಾನ್ ಇಟ್ಕೊಂಡು ಇವರೆಲ್ಲ ಮಾಡಕತ್ತಾರ. ಅದಕ್ಕೆ ಆ ಉದ್ದೇಶ ಇಟ್ಕೊಂಡು ಪಿ ಮಾಡಲ್ದಾಗ ಏನ್ ನಾವು ಮಾಡುತ್ತಿರೋ ಗೌರ್ಮೆಂಟ್ ಏನ್ ಆದೇಶ ಕೊಡ್ತಿಲ್ಲ. ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಎಲ್ಲಾ ಸಂಘಟನೆ 106 ಸಂಘಟನೆಗಳು ಕುಡ್ಕೊಂಡ್ಬಿಟ್ಟು ನಾವು ಹೋರಾಟ ಮಾಡತ್ತೀವಿ. ಈಗ 2-3 ತಿಂಗಳ ಹಿಂದಿನ ನಾವು DC ಅವ್ರು ಎಲ್ಲಾ ಹೋರಾಟಗಾರರು ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಮಳೆಲಾರದನ ಗೌರ್ಮೆಂಟ್ ಏನಾಯ್ತು ಕರ್ನಾಟಕ ಸರ್ಕಾರ ಇದು ಮಳೆಯಲ್ಲ ಅನ್ನೋದಿಷ್ಟು ಎಲ್ಲಾ ಸಂಘಟನೆಗಳು ಕುಡ್ಕೊಂಡ್ಬಿಟ್ಟು ನಾವು ಒಂದು ವೇದಿಕೆ ತಯಾರು ಮಾಡಿದ್ವಿ. ಯಾವ್ದಂದ್ರ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಹೋರಾಟ ಸಮಿತಿ ಅಂತ ವಿಜಯಪುರ ಈ ಸಮಿತಿ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಸಂಘಟನೆ ಕುಡ್ಕೊಂಡ್ಬಿಟ್ಟು ಈಗ ಇದಕ್ಕ ಎಷ್ಟಾಯ್ತು, ಈಗ 35 ಕಳೆದು 36ನೇ ದಿನಕ್ಕೆ ಬಂದದ. ಆದ್ರೂ ಯಾರು ಎಲ್ಲ ನಮ್ಮ ಉಸ್ತುವಾರಿ ಬಂದು ಹೋದ್ರು, ಆಮೇಲೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಹೋದ್ರು, ಆಮೇಲೆ MP ಅವ್ರು ಬಂದು ಹೋದ್ರು, ಎಲ್ಲಾ MLA ಬಂದು ಹೋದ್ರು. ಬರ್ತಾರ ಆಶ್ವಾಸನೆ ಕೊಡ್ತಾರ ಹೋಗ್ಬಿಡ್ತಾರ. ಇವ್ರು ಏನದು ನಮ್ಗೇನ್ ತಿಳಿತಾ ಇಲ್ಲ. ನಾವ್ ಎಷ್ಟ್ ಜನ ಹೋರಾಟ ಮಾಡ್ಬೇಕು ಇನ್ನ ಈ ಆಕ್ಚುಲಿ ಮಾಧ್ಯಮದ ಮುಖಾಂತರ ಸಿಗ್ಬೇಕಂದ್ರ ಈ ನಮ್ ಏನ್ ಇವ್ರು ಪರೀಕ್ಷೆ ಮಾಡತ್ತಲ್ಲ ನಮ್ಗೆ ಸತ್ತು ಪರೀಕ್ಷೆ ಐತಿ. ಇದು ಸತ್ತು ಪರೀಕ್ಷೆದಾಗ ಏನಾಗತ್ತಲ್ಲ ನಾವು ವಿಜಯೋತ್ಸವ ಆಚರಿಸೋದು 100%. ವಿಜಯೋತ್ಸವ ಹಾರಿಸೋದು ದೊಡ್ಡ ಹಾರ ಹಾಕೊಂಡು ಹಾಕೋತೀವಿ ನಾವು. ಸಪೋಸ್ ಅದು ಆಗ್ಲಿಕ್ಕಂದ್ರೆ ನಮ್ಮ ಬಾಡಿಗೆ ಆದ್ರೂ ನಾವು ಹಾರ ಹಾಕೋತೀವಿ. ಹಾರ ಹಾಕೊಳ್ಳೋದು ನಿಶ್ಚಿತ ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ. ನಾನು ಕರ್ನಾಟಕ ಕನ್ನಡಿಗರ ಶಕ್ತಿಯ ಜಿಲ್ಲಾಧ್ಯಕ್ಷ ಗಿರೀಶ್ ಕಲಗಟಿ ಅಂತ.